ಬ್ರೇಕ್ ನಂತರ ಟಾರ್ಗೆಟ್ಗೆ ಮತ್ತೊಮ್ಮೆ ಸ್ವಾಗತ. ರಾಮಲಿಂಗಾರೆಡ್ಡಿ ಅವರೇ, ನೀವು ಅವ್ರ ಕಡೆ ಕೈ ತೋರಿಸೋದು, ಅವ್ರು ನಿಮ್ಮ ಕಡೆ ಕೈ ತೋರಿಸೋದು, ಹಿಂಗೆ ಆಗ್ಬಿಟ್ರೆ ಈಗ ಅದಕ್ಕೆ ಈಗ ಅವ್ರು ಕೈ ತೋರಿಸಿದ್ದಕ್ಕೆ ಅವ್ರು ವಿರೋಧ ಪಕ್ಷದಲ್ಲಿ ಕೂರಿಸಿದ್ದಾರೆ. ನೀವು ಅವ್ರ ಕಡೆ ಕೈ ತೋರಿಸ್ತಾ ಕೂರಬೇಡಿ, ಜನಕ್ಕೆ ಏನು ಬೇಕೋ ಆ ಅನುಕೂಲವನ್ನು ಕೊಡಿ, ನೀರು ಕೊಡಿ, ಸ್ಯಾನಿಟರಿ ಕೊಡಿ, ರಸ್ತೆ ಕೊಡಿ. ಅದು ಬಿಟ್ಬಿಟ್ಟು ವಿಭಜನೆ ಮಾಡಿಬಿಟ್ರೆ ಎಲ್ಲ ಬಂದ್ಬಿಡುತ್ತೆ. ಹಾಗಾದರೆ ಇಲ್ಲ ಹಾಗಂತಲ್ಲ. ಏನಾಗಿದೆ, ದೊಡ್ಡ ದೊಡ್ಡ ಮಹಾನಗರಗಳು ನಮ್ಮ ದೇಶದಲ್ಲಿರ್ತಕ್ಕಂಥದ್ದು ಕೂಡ 2-3 ಇದೆ. ಇಲ್ಲಿ ಆಡಳಿತ ಸುಧಾರಣೆ ಮಾಡೋದಕ್ಕೆ ಇಲ್ಲಿ ನಾವು ಅಧಿಕಾರದಲ್ಲಿಲ್ಲ, ಇಲ್ಲಿ ಬಿ ಜೆ ಪಿಯವರು ಅಧಿಕಾರದಲ್ಲಿರ್ತಕ್ಕಂಥದ್ದು. ಆಮೇಲೆ ಇಷ್ಟು ದೊಡ್ಡ ಬ್ಯಾಂಗ್ಳೂರು ಮಾಡೋದು ನಾವೇನು ಆಯಿತು, ಓಕೆ, ಒಳ್ಳೆ ಉದ್ದೇಶನೇ ಮಾಡಿರ್ಬೋದು, ನಾನು ಇಲ್ಲ ಅಂತ ಹೇಳೋದಿಲ್ಲ. ಚೆನ್ನಾಗಿ ಮಾಡಿಬಿಟ್ಟಿದ್ರೆ ನಮ್ಮ ತಲೆಯಲ್ಲಿ ಚೆನ್ನಾಗೇ ಬರ್ತೀವಿ, ಈ ಸಮಸ್ಯೆನೇ ಬರ್ತಿರಲ್ಲ. ನಿಮ್ಮ ತಲೆಯಲ್ಲಿ ಏನಿತ್ತು ಹೇಳ, ವಿಭಜನೆ ಮಾಡಬೇಕು ಅನ್ನೋದು ಕೂತ್ಬಿಟ್ಟಿದೆ, ಪ್ರಣಾಳಿಕೆಯಲ್ಲೇ ನೀವು ಕೊಟ್ಬಿಟ್ಟಿದ್ರಿ ವಿಭಜನೆ ಮಾಡ್ತೀವಿ ಅಂತ. ಹೌದಲ್ವಾ? ಹೌದು, 2 ವರ್ಷಕ್ಕೆ ಮುಂಚೆ ಎಕ್ಸ್ಪೀರಿಯನ್ಸ್ ನೋಡಿದ್ವಿ, ಆ ಸಮಯದಲ್ಲಿ ಹೇಳಿದ್ವಿ ಈ ಥರ ದೊಡ್ಡದಾಗಿ ಮಾಡಿದ್ರಿಂದ ಸಮಸ್ಯೆಗಳು ಜಾಸ್ತಿ ಆಯಿತು, ಚಿಕ್ಕದಾಗಿದ್ರೆ ಸಮಸ್ಯೆಗಳು ಕಡಿಮೆ ಆಗ್ಬೋದು ಅಂತ ನಮ್ಮ ಪಕ್ಷದಲ್ಲಿ ಎಲ್ಲ ಮುಖಂಡರು ತೀರ್ಮಾನ ಮಾಡಿ ಮ್ಯಾನಿಫೆಸ್ಟೋದಲ್ಲಿ ಸೇರಿಸಿದ್ರು. ಈಗಾಗಲೇ ನಿಮ್ಮ ಪಕ್ಷದ ಪ್ರಣಾಳಿಕೆಯಲ್ಲಿ ಹೇಳ್ಬಿಟ್ಟಿರೋದ್ರಿಂದ ಯಾವ ಮನಸ್ಥಿತಿಗೆ ಈಗ ಕಾಂಗ್ರೆಸ್ ನಾಯಕರು ಬಂದ್ಬಿಟ್ಟಿದ್ದೀರಪ್ಪ ಅಂದರೆ, ಬೃಹತ್ ಬೆಂಗಳೂರು ಈಗಿರುವಂಥ ವ್ಯವಸ್ಥೆಯಲ್ಲಿದ್ದರೆ ನಾವು ಉದ್ಧಾರ ಮಾಡಲ್ಲ, ಅಭಿವೃದ್ಧಿ ಮಾಡಲ್ಲ, ಆ ಮನಸ್ಥಿತಿಗೆ ಬಂದ್ಬಿಟ್ಟಿದ್ದೀರಿ. ಬೆಂಗಳೂರು 1 ಆಗಿರುತ್ತೋ 2 ಆಗಿರುತ್ತೋ 3 ಆಗಿರುತ್ತೋ ಜನ ಇದನ್ನು ಕೇಳೋದಿಲ್ಲ. ಜನಕ್ಕೆ ಏನು ಬೇಕು? ಫೆಸಿಲಿಟೀಸ್ ಬೇಕು, ಒಳ್ಳೆ ರಸ್ತೆ ಇರಬೇಕು, ಒಳ್ಳೆ ರಸ್ತೆ ಬೇಕು, ಎಲ್ಲ ಫೆಸಿಲಿಟೀಸ್ ಇದ್ರೆ ಕೇಳಿಸ್ಕೊಳ್ಳೋದಿಲ್ಲ. ಅದರಿಂದ ಜನ ನೀವು 3 ಭಾಗ ಮಾಡಿದ ಕೂಡಲೇ ಬೆಂಗಳೂರು ಸ್ವರ್ಗ ಆಗುತ್ತೆ ನೋಡಿದ್ವಲ್ಲ. ಈಗ ಏನು ಮಾಡ್ತಾ ಇದ್ದಾರೆ ನೋಡಿದ್ರಲ್ಲ, ಕಸ ವಿಲೇವಾರಿ ಆಗ್ತಿದ್ಯಾ, ಆಮೇಲೆ ಹೋಲ್ಡಿಂಗ್ಸ್ 20,000 ಹೋಲ್ಡಿಂಗ್ಸ್ ಅನಧಿಕೃತವಾಗಿದೆ, ಆಮೇಲೆ ಅಕ್ರಮ ಖಾತಾ ಸಹಸ್ರಾರು ಕೋಟಿ ನಮಗೆ ಬೆಟರ್ಮೆಂಟ್ ಫೀಸ್ ತಗೊಳ್ದೆ ನಮಗೆ ನಷ್ಟ ಆಯಿತು. ಇರುತ್ತೆ ಹಗರಣ ಮೇಲೆ ಹಗರಣಗಳು ನೀವೇ ನೋಡ್ತಾ ಇದ್ದೀರಾ. ನೀವು 100 ಸರಿ ನೀವು ಹೇಳಿದ ಪಾಯಿಂಟ್ ಎಲ್ಲ 100% ಐ ಅಗ್ರಿ ವಿತ್ ಯು. BBMP ಹಗರಣಗಳ ಆಗರ, ಅಕ್ರಮಗಳ ಸಾಗರ ಹಾಗಿರುವಂತ BBMP 3 ಭಾಗ ಮಾಡಿದ ಕೂಡಲೇ ಸ್ವರ್ಗ ಆಗುತ್ತಾ ಅಂತ ನಾ ಕೇಳ್ತಿರೋದು. ಇದೆಲ್ಲ ಹೋಗ್ಬಿಡುತ್ತಾ? ಈ ಅಕ್ರಮ ಎಲ್ಲ ಹೋಗ್ಬಿಡುತ್ತಾ? 3 ಭಾಗ ಆದ್ಮೇಲೆ 1 ಹಗರಣ ನಡೆಯೋದಿಲ್ಲ, ವಾಗ್ದಾನ ಕೊಟ್ಬಿಟ್ಟು ಹೋಗ್ತಾರೆ. ಇವತ್ತು ಟಾರ್ಗೆಟ್ ನ ವೇದಿಕೆಯಲ್ಲಿ ನೀವು ವಾಗ್ದಾನ ಮಾಡ್ಬಿಟ್ಟು ಹೋಗಿ, 3 ಭಾಗ ಆಯ್ತು ಅಂದ್ರೆ ಒಂದೇ ಒಂದು ಹಗರಣ ನಡೆಯಲ್ಲ ಹೇಳ್ಬಿಟ್ಟು ಹೋಗಿ. ನನಗೇನಂದ್ರೆ, ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 19 ಜಿಲ್ಲೆ ಇತ್ತು ಮೊದಲು, ಇವತ್ತು 30 ಜಿಲ್ಲೆ ಯಾಕೆ ಮಾಡ್ಕೊಂಡ್ರು? ತಪ್ಪು ಮಾಡಿದ್ದವರು, ಅವ್ರು ಮಾಡಿದ ತಪ್ಪ? ಅವ್ರು ತಪ್ಪು ಅಂತ ನಾನು ಹೇಳ್ತಿಲ್ಲ. ಬಿಜೆಪಿ ಅದು ಇದು ಬೃಹತ್ ಬೆಂಗಳೂರು ಮಾಡಿ ಸರಿನಾ ತಪ್ಪ? ಅಲ್ಲಲ್ಲ, ಅವ್ರು ಮಾಡಿ ಸರಿನಾ ತಪ್ಪ? ನಾನು ತಪ್ಪು ಅಂತ ನಾನು ಹೇಳ್ತಿಲ್ಲ, ಸರಿನಾ? ಸರಿನೇ ಅಂತ ಒಪ್ಕೊಳ್ತೀನಿ. ಅವ್ರು 3 ಭಾಗ ಮಾಡಿ ಸರಿ ಇದೆ. ಯಾವುದು? ಬೆಂಗಳೂರನ್ನ. ಹೌದು, ಬೆಂಗಳೂರು 3 ಭಾಗ ಅಂದ್ರೆ ಗ್ರಾಮಾಂತರ ಮಾಡಿದ್ದು, ರಾಮನಗರ ಮಾಡಿದ್ ಸರಿನೇ. ಯಾಕೆಂದ್ರೆ ಚಿಕ್ಕದಾಗಿದ್ರೆ ಅಡ್ಮಿನಿಸ್ಟ್ರೇಷನ್ ಚೆನ್ನಾಗಿರುತ್ತೆ. ಯಾಕಂದ್ರೆ ಈಗ ನೀವು ವಿಭಜನೆ ಮಾಡ್ಬೇಕಾಗಿದೆಯಲ್ಲ, ಅದಕ್ಕೆ ಸರಿ ಅಂತೀರಿ. ಇಲ್ಲ, ಈಗ ನೀವು ವಿಭಜನೆ ಮಾಡೋಕೆ ಬಂದಿದ್ಯಲ್ಲ ರಾಮಲಿಂಗಾರೆಡ್ಡಿ ಅವರೇ, ಅದಕ್ಕೆ ಸರಿ ಅಂತೀರಿ. ಹಿಂದೆ ನಿಮ್ಮವರೇ ಟೀಕೆ ಮಾಡಿದ್ದಿದೆ, ನಾನು ಉದಾಹರಣೆ ಕೊಟ್ಟು ಹೇಳಬಲ್ಲೆ. ಹಿಂದೆ ನಿಮ್ಮವರೇ ಹೀಗೆ ಇಬ್ಬಾಗ ಮಾಡಿದಾಗ, 3 ಭಾಗ ಮಾಡಿದಾಗ ಟೀಕೆ ಮಾಡಿದಾರೋ ಇಲ್ವೋ? ಮಾಡಿದ್ದಾರೆ. ಆಮೇಲೆ ಬೆಂಗಳೂರು ಇವರು ಬೃಹತ್ ಬೆಂಗಳೂರು ಮಾಡಿದ್ರು, ಓಕೆ, ಎಷ್ಟು 7 CMC ಇತ್ತು, 2 TMC ಇತ್ತು, 110 ಹಳ್ಳಿ ಸೇರಿಸಿದ್ರು, ಬೆಂಗಳೂರನ್ನ ಒಂದು ಮಾಡಿದ್ರು. ನಾವು ಅದಕ್ಕೂ ಓಕೆ ಆಯಿತು, ನಾವು ಬೇಡ ಅಂತ ಹೇಳಿದ್ವಿ, ಮಾಡಿದ್ರು, ನಾವು ಸ್ವೀಕಾರ ಮಾಡಿದ್ವಿ. ಚೆನ್ನಾಗಿ ಚೆನ್ನಾಗಾಗಲಿ ಅಂತ ಒಳ್ಳೆ ಉದ್ದೇಶನೇ ಮಾಡಿರ್ಬೋದು, ನಾನು ಕೆಟ್ಟ ಉದ್ದೇಶ ಅಂತ ನಾನು ಹೇಳೋದಿಲ್ಲ. ಅವ್ರು ಒಳ್ಳೆ ಉದ್ದೇಶನೇ ಮಾಡಿದ್ದಾರೆ ಅಂತ ಇಟ್ಕೊಳ್ಳೋಣ, ಆದರೆ ಸರಿಯಾಗಿ ಕೆಲಸ ಕಾರ್ಯಗಳಾಗಲಿಲ್ಲ. ಆದರೆ ನಾ ಹೇಳ್ತೀನಿ, ಅವ್ರು ಮಾಡಿದ್ದು ಒಳ್ಳೆ ಉದ್ದೇಶದಿಂದ ಅಲ್ಲ. ಅವ್ರು ಮಾಡಿದ್ದು ಅವ್ರಿಗೆ ಎಲೆಕ್ಷನ್ ಗೆಲ್ಲಬೇಕಾಗಿತ್ತು, ಅವ್ರಿಗೆ ಹೆಂಗೆ ಬೇಕೋ ಆ ರೀತಿ ರೂಪಿಸ್ಕೊಂಡ್ರು, ಅವ್ರಿಗೆ ಹೇಗೆ ಬೇಕೋ ವಾರ್ಡ್ ಮೀಸಲಾತಿ ಮಾಡ್ಕೊಂಡ್ರು, ಅವ್ರು ಎಲೆಕ್ಷನ್ ಗೆದ್ರು. ಈಗ ಹೇಗೆ ಯಾವ ವ್ಯವಸ್ಥೆಯಲ್ಲಿ ಇದೆಯೋ ಆ ವ್ಯವಸ್ಥೆಯಲ್ಲಿ ಅವ್ರಿಗೆ ಚುನಾವಣೆ ಗೆಲ್ಲೋದು ಬಹಳ ಈಸಿ ಆಗಿತ್ತು. ಈಗ ನಿಮಗೆ ಚೆನ್ನಾಗಿ ಗೊತ್ತಿದೆ, ಇದೇ ವ್ಯವಸ್ಥೆಯಲ್ಲಿ ಇದ್ರೆ ನಾವು ಬೆಂಗಳೂರಿನಲ್ಲಿ ಕಾಂಗ್ರೆಸ್ನವ್ರು ಅಧಿಕಾರಕ್ಕೆ ಬರಲ್ಲ, ಚೆನ್ನಾಗಿ ಗೊತ್ತಿದೆ. ಈಗ ವಿಭಜನೆ ಮಾಡಿ ನಿಮಗೆ ಹೇಗೆ ಬೇಕೋ ಅನುಕೂಲ ಮಾಡಿಕೊಂಡು ನೀವು ಚುನಾವಣೆ ಮಾಡ್ತೀರಿ, ನಾಳೆ ಗೆಲ್ತೀರಿ, ಬೆಂಗಳೂರಲ್ಲಿ ಅಧಿಕಾರ ಹಿಡಿತೀರಿ. ನೀವು ಆತುರಗಾರನಿಗೆ ಬುದ್ಧಿಮಟ್ಟ ಅಂತಲಿ ಒಂದು ಗಾದೆ ಮಾತಿದೆ. ಯಾಕೆ ಆತರ ಮಾಡ್ತಿದ್ರಿ? ಟೈಮ್ ತಗೊಳ್ಳಿ. ಈಗ ನಿಮ್ಮ BS ಪಾಟೀಲ್ ಕಮಿಟಿಯವರೇ ಹೇಳಿದ್ದಾರೆ ಜೂನ್ ವರೆಗೂ ಟೈಮ್ ಬೇಕು ಅಂತ. ಅವ್ರು ಈಗಾಗಲೇ 2 ಇಂಟರ್ವ್ಯೂ ರಿಪೋರ್ಟ್ ತಗೊಂಡಿದ್ದೀರಿ ನೀವು ತರಾತುರಿಯಲ್ಲಿ. ಯಾಕೆ ತರಾತುರಿ ಮಾಡ್ತಿದ್ದೀರಿ ರಾಮಲಿಂಗಾರೆಡ್ಡಿ ಅವರೇ? ಟೇಕ್ ಯುವರ್ ಓನ್ ಟೈಮ್. ತರಾತುರಿ ಏನೇ ಇಲ್ಲ. ಸೆಪ್ಟೆಂಬರ್ ನಲ್ಲಿ ನೀವು ಕಮಿಟಿ ರಚನೆ ಮಾಡಿಬಿಟ್ಟು ಈ ಏಪ್ರಿಲ್ ಹೊತ್ತಿಗೆ, ಮಾರ್ಚ್ ಹೊತ್ತಿಗೆ ನೀವು 2 ಇಂಟರ್ವ್ಯೂ ರಿಪೋರ್ಟ್ ತಗೊಂಡು ಏನು ಆಧಾರ ಕೊಟ್ಟಿದ್ದಾರೆ ಅವರು? 3 ವಿಭಜನೆ ಮಾಡಲಿಕ್ಕೆ ಏನು ಆಧಾರ ಕೊಟ್ಟಿದ್ದಾರೆ ಅವರು? ಎಲ್ಲ ಡಿವೈಡ್ ಮಾಡಿ ಹೇಳಿದ್ದಾರೆ. ಇನ್ನು ಫೈನಲ್ ರಿಪೋರ್ಟ್ ಇದೆ, ನಂತರ 2 ರಿಪೋರ್ಟ್ ಇದೆ, ನಾನೇ ತೋರಿಸ್ತೀನಿ. ಇಲ್ಲಿ ನೋಡಿ, ಇದು ನಿಮಗೆ ಮಾರ್ಚ್ 19ನೇ ತಾರೀಕು ಕೊಟ್ಟಂತ 2ನೇ ಇಂಟರ್ವ್ಯೂ ರಿಪೋರ್ಟು. ಹೌದಾ ಅಲ್ವೋ? ಇದು ಮೊದಲನೇ ಇಂಟರ್ವ್ಯೂ ರಿಪೋರ್ಟು. 2 ಇಂಟರ್ವ್ಯೂ ರಿಪೋರ್ಟ್ ನಾನು ಸ್ಟಡಿ ಮಾಡಿದ್ದೀನಿ. ಇಲ್ಲಿ ಯಾವುದೇ ಆಧಾರ ಕಾಣಿಸ್ತಾ ಇಲ್ಲ ರಾಮಲಿಂಗಾರೆಡ್ಡಿ ಅವರೇ. ಅದು ನನ್ನ ಆತಂಕ. ಬೆಂಗಳೂರನ್ನ ಉದ್ಧಾರ ಮಾಡಿ, ಜನರಿಗೆ ಏನಾದರೂ ಒಳ್ಳೇದು ಮಾಡಿ, ನಾವು ಒಪ್ತೀವಿ. ನೀವು ವಿಭಜನೆ ಮಾಡಿ ಸ್ವಾಮಿ, ಒಳ್ಳೇದು ಮಾಡಿ ಬೆಂಗಳೂರಿಗೆ. ಟೇಕ್ ಯುವರ್ ಓನ್ ಟೈಮ್, ವೈಜ್ಞಾನಿಕವಾಗಿ ಮಾಡಿ,
ವೈಜ್ಞಾನಿಕವಾಗಿ ಮಾಡದೇ ಇರೋದ್ರಿಂದನೇ ದೆಹಲಿಯಲ್ಲಿ ಆ ಸಮಸ್ಯೆ ಉಂಟಾಗಿದೆ. ಈಗ ನಾವು ವೈಜ್ಞಾನಿಕವಾಗಿ ಮಾಡಬೇಕು ಅಂತಾನೆ ಜೂನ್ವರೆಗೂ ಅವ್ರ ಸಮಯ ಕೇಳಿದ್ರು. ಜೂನ್ವರೆಗೂ ಅವ್ರಿಗೆ ಸಮಯ ಕೊಟ್ಟಿದ್ವಿ. ಆಮೇಲೆ ಈಗೇನಾಗಿದೆ, 30ರೊಳಗೆ ಕೋರ್ಟ್ ಹೇಳ್ಬಿಟ್ಟಿದೆ ಎಲೆಕ್ಷನ್ ಮಾಡಿ ಅಂತ. ಹಾಗಾಗಿ ನೀವೀಗ ರಿಪೋರ್ಟ್ ತಗೊಂಡ್ಬಿಟ್ಟಿದ್ದೀರಿ. ಸತ್ಯ ಇದು. ಒಂದು ನಿಮಿಷ. ಈಗ ಟ್ರೈಫರ್ಕೇಷನ್ ಅವರು 5ರಿಂದ 8 ಮಾಡಿ ಅಂತ ಹೇಳಿದ್ರು. ಆದರೆ 5ರಿಂದ 8 ಬೇಡ, 3 ಮಾಡೋಣ ಅಂತೇಳಿ. ಆಮೇಲೆ ಇನ್ನೂ ಅವ್ರಿಗೆ ಫಸ್ಟ್ ರಿಪೋರ್ಟ್ ಹೇಳಿದ್ದು 12 ಮಾಡಿ ಅಂತ ಇದೆ. ಫಸ್ಟ್ ಸೆಕೆಂಡ್ ಮಾಡಿ 12 ಭಾಗ ಮಾಡಿ ಅಂತ ಕೊಟ್ಟಿದ್ದಾರೆ. ಎರಡನೇದ್ರಲ್ಲಿ 5ರಿಂದ 8 ಮಾಡಿದ್ದಾರೆ. ಎರಡನೇದ್ರಲ್ಲಿ ನೋಡಿದೆ ನಾನು. ಹೇಳಿದ್ದಾರೆ. ಅಯ್ಯೋ ರಾಮ, ಇವರು ಯಾವ ಲೆಕ್ಕಾಚಾರದಲ್ಲಿ ಹೇಳ್ತಿರಲ್ಲ ನನಗೆ ಅರ್ಥ ಆಗ್ತಾ ಇಲ್ಲ. ಈ ರಿಫಾರ್ಮ್ಸ್, ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸು ಇದನ್ನೆಲ್ಲ ಕೂಡ ಬೇಕಾದಕ್ಕೆ ಅವರು ಜೂನ್ವರೆಗೂ ನಮಗೆ ಕೇಳಿದ್ದಾರೆ, ಸಮಯ ಕೇಳಿದ್ದಾರೆ, ಸಮಯ ಕೊಟ್ಟಿದ್ದಾರೆ. ಬಂದಮೇಲೆ ಚುನಾವಣೆನೂ ಮಾಡ್ತೀವಿ, ಆ ರಿಫಾರ್ಮ್ಸು ತರ್ತೀವಿ, ಬೆಂಗಳೂರು ಜನಕ್ಕೆ ಒಳ್ಳೆಯದು ಮಾಡಬೇಕು ಅಂತ ಸರ್ಕಾರದ ಉದ್ದೇಶ. ನೋಡಿ, ನಾನು 5-6 ತಿಂಗಳಲ್ಲಿ ಎಲ್ಲಾದ್ರೂ ನೋಡಿ, ಯಾವ ಮಾಧ್ಯಮದಲ್ಲಾದ್ರೂ ಕೊಡಿ, ನಾವು ಚುನಾವಣೆ ಮುಂದಕ್ಕೆ ಬಹಳ ಎಚ್ಚರಿಕೆಯಿಂದ ಮಾತಾಡ್ತೀರಿ, ಅದ್ರಲ್ಲಿ ಬಹಳ ನೀವು ಚಾಕಚಕ್ಯತೆಯಿಂದ ಮಾತನಾಡ್ತೀರಿ, ಹಾಗಾಗಿ ಎಲ್ಲೂ ಸಿಗಾಕೊಳ್ಳಲ್ಲ ನೀವು. ಆದ್ರೆ ಏನ್ ಮಾಡ್ಬೇಕು ಅದನ್ನ ಮಾಡ್ತಾ ಇದೀರಿ ನೀವು. ಹಂಗಿಲ್ದೆ ಸುಗ್ರೀವಾಜ್ಞೆ ಹೋಯ್ತು ಈಗ ರಾಜ್ಯಪಾಲರ ಹತ್ರ ವಿಭಜನೆದು. ಅತಿ ಹೆಚ್ಚು ಪಾಪ್ಯುಲೇಷನ್ ಇರತಕ್ಕಂಥ ಒಂದು ದೊಡ್ಡ ನಗರಕ್ಕೆ ಏನಾದರೂ ಒಳ್ಳೇದು ಮಾಡಬೇಕು ಅಂತ ಮುಖ್ಯಮಂತ್ರಿಗಳು ಉದ್ದೇಶ. ಆದ್ರಿಂದ ಅವರು ಕೆಲವು ನಿರ್ಣಯಗಳನ್ನ ತಗೊಂಡಿದ್ದಾರೆ ಅಂತ ಹೇಳ್ತಿದ್ರಿ. ವಿಭಜನೆ ಮಾಡಿದ ಕೂಡಲೇ ಅದು ಹೇಗೆ ಒಳ್ಳೇದಾಗುತ್ತೆ ನಿಮ್ಮಿಂದ ನಾನು ತಿಳ್ಕೊತೇನೆ ರಾಮಲಿಂಗಾರೆಡ್ಡಿ ಅವರೇ. ಎಸ್, ರಾಮಲಿಂಗಾರೆಡ್ಡಿ ಅವರ ಜೊತೆ ಟಾರ್ಗೆಟ್ ಮುಂದುವರಿಯುತ್ತೆ ಒಂದು ಬ್ರೇಕ್ನ ನಂತರ.